1900 ಕೋಟಿ ಸರ್. ನಮ್ಮ ಪೆರಿಪಲ್ ರಿಂಗ್ ರೋಡ್ ಹಣ 3000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿ ಹಣ ಘೋಷಣೆ ಆಗಿರೋದು 3000 ಕೋಟಿ, 5400 ಕೋಟಿ, 14-15 ಹಣಕಾಸು ಆಯೋಗದ್ದು 11900 ಕೋಟಿ. ಹೀಗೆ ಕೇಂದ್ರ ಸರ್ಕಾರ ತಮ್ಮ ಏನು ಕೊಡಬೇಕಾಗಿದ್ದ ನ್ಯಾಯಯುತವಾದಂತಹ ತೆರಿಗೆ ಅಥವಾ ನಮ್ಮ ಯೋಜನೆ ಹಣಗಳು ಬಂದ್ರೆ ನಮಗೆ ಏನು ತೊಂದರೆ ಇದೆ ಸರ್? ನನ್ಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಏನು ಅಂದ್ರೆ ಎರಡು ವಿಚಾರ. ಒಂದೇನು ಅಂತಂದ್ರೆ ಇಲ್ಲಿಯವರೆಗೂ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಒಳಗಡೆ ಇದೀವಿ. ಆದ್ರೆ ಇದನ್ನ ಜಾಸ್ತಿ ದಿನ ಮುಂದುವರಿಸಿದ್ರೆ ಖಂಡಿತ ನಮ್ಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ನನಗೆ ಪಕ್ಷ ನನ್ಗೆ ಯಾವ್ದು ಇಲ್ಲ, ಎಲ್ಲವೂ ನನಗೆ ಬರೀ ಸರ್ಕಾರ ಮತ್ತೆ ಆರ್ಥಿಕತೆಯ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಸುದೀರ್ಘವಾಗಿ ಇದನ್ನ ಕೊಡ್ತಾ ಹೋದ್ರೆ ಖಂಡಿತ ಕಷ್ಟ ಆಗತ್ತೆ ಅನ್ನುವಂಥದ್ದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಗೊತ್ತಾಗತ್ತೆ. ಒಂದ್ ವೇಳೆ ನಾವು 51 ಬಡವರಿಗೆ ಕೊಟ್ಟಿದ್ರೆ ಅವರು ಹೇಳಿದ್ 10,000 ಕೋಟಿ ಒಳಗಡೆ ಮುಗಿಸಬಹುದಾಗಿತ್ತು. ಅವಾಗ 40,000 ಕೋಟಿನ ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಿದ್ರೆ ಇನ್ನೂ ಹೆಚ್ಚು ತಲಾದಾಯ ಬರ್ತಾ ಇತ್ತು, ನಾವ್ ಇನ್ನೂ ರಾಜ್ಯ ಇನ್ನೂ ಸದೃಢವಾಗ್ತಾ ಇತ್ತು ಅನ್ನುವಂಥದ್ದು ನನ್ನ ಪ್ರಶ್ನೆ. ಖಂಡಿತ ಅಲ್ಲ ಸರ್, ರಾಜ್ಯದ ಹೇಳ್ತಾ ಇದ್ದಾರೆ ಭವಿಷ್ಯದ ಆರ್ಥಿಕ ಪರಿಸ್ಥಿತಿ ನಮಗೆ ಬರ್ಬೇಕಾಗಿರೋದೆಲ್ಲ ಬಂದ್ರೆ ನಮಗೆ ಏನು ತೊಂದರೆ ಇಲ್ಲ ಸರ್. ಹೋಗಿಲ್ಲ ಸರ್. ವಿಕಾಸ ನೀವು ಕೊಡೋದು ಕೊಡಿ ಸರ್. ನಿಮ್ಮ ಏನದು ನಿಮ್ಮ GST ನಮ್ ಬಾಕಿ ಕೊಡಿ ಸರ್. ನೋಡಿ ಅದನ್ನೇ ಹೇಳ್ತಾ ಇರೋದು. ಇವತ್ತು ಇವ್ರು ಹೇಳ್ತಾ ಇರತಕ್ಕಂಥ ನೆರೆ ಹಣ ಕೊಡಿ. ನಿಮಿಷ ಸರ್, 25-26ನೇ ಕೋಟಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳು ಸುಳ್ಳು ಹೇಳ್ತಾ ಇದ್ದಾರೆ. ನಿಮಿಷ ಕೇಳಿಸ್ಕೊಳ್ರಿ. ಗುಜರಾತ್, ಬಿಹಾರ, ತಮಿಳುನಾಡು ಬರ್ತಾ ಇದೆ ಸರ್. 4.1 ಬರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಯೋಜನೆಗಳು ಸುಮಾರು 70-80 ಸಾವಿರ ಕೋಟಿ 10 ವರ್ಷದಲ್ಲಿ ಬಂದಿದ್ದು. ಇವತ್ತು ಮೋದಿ ಅವರ ನೇತೃತ್ವದ 10 ವರ್ಷದಲ್ಲಿ 3 ಲಕ್ಷ ಕೋಟಿಗಿಂತ ಹೆಚ್ಚಿನ ರಾಜ್ಯಕ್ಕೆ ಬಂದಿದೆ. ಮೆಟ್ರೋಗೆ ಏನು ಹಣ ಕೊಟ್ಟಿದ್ದಾರೆ, ನಯಾ ಪೈಸಾ ಹಣ ಕೊಡ್ತಾರೆ. ಆಯ್ತು, ಅದು ಹೋಗ್ಲಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು 11 ವರ್ಷದಿಂದ ಮಂತ್ರಿ ಆಗಿದ್ದಾರಲ್ಲ, ಒಂದು ಬೆಂಗಳೂರಿಗೆ ಕೊಡುಗೆ, ಕುಮಾರಸ್ವಾಮಿ ಒಂದು ಕೈಗಾರಿಕೆ ಒಂದು ಉದ್ಯೋಗ, ನಿರ್ಮಲಾ ಸೀತಾರಾಮನ್ ತವರು ಮನೆಗೆ ಏನಾದ್ರು ಕೊಟ್ಟಿದ್ದಾರೆ ಸರ್? ಸಬರ್ಬನ್ ರೈಲಲ್ಲಿ, ಪೆರಿಪಲ್ ರಿಂಗ್ ರೋಡ್ ಅಲ್ಲಿ, ಸಬರ್ಬನ್ ಅಲ್ಲಿ, ತುಮಕೂರಲ್ಲಿ, ದಾವಣಗೆರೆಯಲ್ಲಿ, ಕುಪ್ಪಂ, ಮಾರಿಕುಪ್ಪಂನಲ್ಲಿ, ವಾಡಿ, ಗದಗದಲ್ಲಿ, ವಾಸ್ಕೋ, ಬಳ್ಳಾರಿ, ಹೊಸಪೇಟೆ ಮಾರ್ಗ ಎಲ್ಲಿದೆ? ಮ್ಯಾಚಿಂಗ್ ಗ್ರಾಂಟ್ಸ್ ರಾಜ್ಯದ ಅನುದಾನವನ್ನ ಇಡ್ಲಿ, ಆಟೋಮೆಟಿಕ್ ಮ್ಯಾಚಿಂಗ್ ಗ್ರಾಂಟ್ಸ್ ಅಲ್ಲ ಕೇಂದ್ರ ಸರ್ಕಾರ ಅನುದಾನ ಬರುತ್ತೆ. ಎರಡನ್ನೂ ಬಳಸ್ಕೊಂಡು ಕೆಲಸ ಮಾಡ್ಲಿ. ಇವತ್ತು ಕೆಲಸ ಮಾಡೋ ದೃಷ್ಟಿಯಲ್ಲಿ ಯಾವ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಇವರು ಕೇಂದ್ರ ಕೊಟ್ಟಿಲ್ಲ ಅಂತ ಒಂದು ಮಾತ್ರ ಬಿಟ್ರೆ ದೆಹಲಿಯಲ್ಲೂ ಹೋರಾಟ ಮಾಡಿದೀವಿ, ಸಂಸತ್ತಲ್ಲೂ ಹೋರಾಟ ಮಾಡಿದೀವಿ. ಇಲ್ಲಿ ಕೂತ್ಕೊಂಡು ನಾಚಿಕೆ ಆಗಬೇಕು. ಮೋದಿ ಮುಖ ನೋಡಿ ಮೋದಿ ಸಾಧ್ಯ ಹೇಳಿ, ಮೋದಿ ಸಾಧ್ಯ ಹೇಳಿ. ದ್ರೋಹಿಗಳು ನಿಮ್ಮ ಸಂಸದರು, ನಿಮ್ಮ ಪರಿಸ್ಥಿತಿ ಕಾಂಗ್ರೆಸ್ ಹೈಯೆಸ್ಟ್ ಸಂಸದರನ್ನ ಕೊಟ್ಟಿದ್ದೀವಿ ಸರ್ ಕರ್ನಾಟಕದಿಂದ. ಇವತ್ತು ಇಡೀ ರಾಜ್ಯದಲ್ಲಿ